ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸಹಕಾರ ಭಾರತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕಾ ಸಮಿತಿಗಳ ಘೋಷಣೆ ಪದಗ್ರಹಣ ಹಾಗೂ ಅಭ್ಯಾಸ ವರ್ಗ ಸಹಕಾರ ಭಾರತಿ ರಾಜ್ಯಾಧ್ಯಕ್ಷ ಪ್ರಭುದೇವ್ ಆರ್ ಮಾಗನೂರು, ಪ್ರಧಾನ ಕಾರ್ಯದರ್ಶಿ ನರಸಿಂಹ ಕಾಮತ್ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಚ್ ಕೃಷ್ಣಾರೆಡ್ಡಿ, ಜಿಲ್ಲಾಧ್ಯಕ್ಷ ಅಮರ್ ಅವರ ಉಪಸ್ಥಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಬಿಎಚ್ ಕೃಷ್ಣಾರೆಡ್ಡಿ, ಕೇಂದ್ರ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ಪ್ರತ್ಯೇಕ ಸಚಿವಾಲಯ ನೀಡಿದ ಮೇಲೆ ಅನುದಾನ ಕೂಡ ನೀಡಿ ಉದ್ಯೋಗ ಸೃಷ್ಟಿಗೆ ನಾನಾ ಹಬ್ಬಗಳನ್ನು ಸೃಷ್ಟಿಸಿದೆ. ಇಲಾಖೆಗೆ ಪ್ರತ್ಯೇಕ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲು ಹೆಚ್ಚು ಕಡಿಮೆ 100,000 ಯುವಕರಿಗೆ ಉದ್ಯೋಗ ನೀಡಲು ಸಾಧ್ಯವಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಉಂಟಾಗುವ ಅಡೆತಡೆ, ಬೇಡಿಕೆ ಈಡೇರಿಕೆ ಹೋರಾಟದ ರೂಪರೇಷೆಗಳನ್ನು ಸಹಕಾರ ಭಾರತಿ ಮಾಡುತ್ತಾ ಬರ್ತಾ ಇದ್ದು, ಜಿಲ್ಲೆಯಲ್ಲಿ ಸಂಸ್ಥೆ ಅಭಿವೃದ್ಧಿಗೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಿ ಅವರಿಗೆ ಅಭ್ಯಾಸ ವರ್ಗ ಬೋಧನೆ ಕಾರ್ಯಕ್ರಮ ಎಂದು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ನೂತನ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಆರ್ ಅಮರ್, ಉಪಾಧ್ಯಕ್ಷರಾಗಿ ಕೆಎನ್ ವೆಂಕಟರೆಡ್ಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಭಾಕರ್, ಸಂಘಟನಾ ಕಾರ್ಯದರ್ಶಿ ಮಲ್ಲೇಶಯ್ಯ, ಮಹಿಳಾ ಪ್ರತಿನಿಧಿಗಳಾಗಿ ಶೈಲಜಾ, ಜ್ಞಾನೇಶ್ವರಿರವನ್ನ ಆಯ್ಕೆ ಮಾಡಿ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. ಈ ಸ್ಟ್ಯಾಂಪ್ ವ್ಯವಸ್ಥೆ ಇವತ್ತು ನೋಡಿ, ಪವಗಡ ಸೌಹಾರ್ದ ಸಹಕಾರಿ ಬೋರ್ಡ್ ನೋಡಿದೆ ಈ ಸ್ಟ್ಯಾಂಪ್ ಲಭ್ಯವಿದೆ ಅಂತ. ಅಂದ್ರೆ ಸೌಹಾರ್ದ ಸಹಕಾರಿಗಳಲ್ಲಿ ಬಹಳ ಸುಲಭವಾಗಿ ಇವತ್ತು ಈ ಸ್ಟ್ಯಾಂಪ್ ವಿತರಣೆ ಆಗ್ತದೆ. ಅದಕ್ಕೆ ಸಹಕಾರ ಭಾರತೀಯ ಕಾರಣ, ಅಂದ್ರೆ ಸಹಕಾರ ಭಾರತೀಯ ಹೋರಾಟ ಅವರಿಗೆ ಇರಲಿಲ್ಲ. ಆ ವ್ಯವಸ್ಥೆಯನ್ನು ಕೂಡ ಸಹಕಾರ ಭಾರತೀಯ ಹೋರಾಟದ ಮೂಲಕ ತಿದ್ದುಪಡಿಯಾಗಬೇಕು ಅಂತೇಳಿ ಡಾಕ್ಟರ್ ವೈದ್ಯನಾಥನ್ ವರದಿ, ಅದರ ಆಧಾರದ ಮೇಲೆ ಬಹಳಷ್ಟು ಸುಧಾರಣೆಗಳು ಆಗಿದೆ. ನಾವು ಠೇವಣಿಗೆ ಒಂದು ಇನ್ಶೂರೆನ್ಸ್ ಸಿಗುವಂತಹ ಒಂದು ಸೌಲಭ್ಯ ಸಹಕಾರ ಭಾರತೀಯ ಹೋರಾಟದಿಂದ ಸಾಧ್ಯ ಆಗಿದೆ. ಒಂದಷ್ಟು ವಿಷಯಗಳು ಮುಂದಿನ ಹಂತದಲ್ಲಿ ಜಾರಿಗೆ ಬರಲಿದೆ. ಹಾಗಾಗಿ ಪದಾಧಿಕಾರಿಗಳ ಘೋಷಣೆ ಆಗಿರುತ್ತೆ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ಒಂದೊಂದು ಜಿಲ್ಲೆ ಒಳಗಡೆಗೆ ಈ ಥರ ಒಂದು ಪದಾಧಿಕಾರಿಗಳನ್ನ ನೂತನವಾಗಿ ಪದಾಧಿಕಾರಿಗಳನ್ನ ಘೋಷಣೆ ಮಾಡುವಂಥ ಕಾರ್ಯ ನಮ್ಮ ಸಹಕಾರ ಭಾರತೀಯ ಸಂಘಟನೆಯ ಒಂದು ಕಾರ್ಯ. ಅದರ ಜೊತೆಗೆ ಇವತ್ತಿನ ದಿವಸ ಪ್ರಮುಖವಾಗಿ ಅಭ್ಯಾಸ ವರ್ಗವನ್ನು ಇಟ್ಕೊಂಡಿದ್ದೀವಿ. ಈ ಅಭ್ಯಾಸ ವರ್ಗ ಜಿಲ್ಲಾ ಮಟ್ಟದ ಹೊರಗಡೆಗೆ ನಾವು ಮಾಡ್ತೀವಿ. ಇದಕ್ಕೆ ಅಪೇಕ್ಷಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಎಲ್ಲ ಸಹಕಾರ ಭಾರತಿ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಅಪೇಕ್ಷಿತರಿರ್ತಾರೆ. ಅವರಿಗೆ ನಮ್ಮ ಸಹಕಾರ ಭಾರತೀಯ ಪರಿಚಯ ಹಾಗೂ ಕೆಲವೊಂದೊಂದು ಸಹಕಾರಿಯ ವಿಷಯ ಒಳಗಡೆಗೆ ಶಾಸನಬದ್ಧ, ಆಮೇಲೆ ಕಾಯ್ದೆ ಬಗ್ಗೆ, ನಿರ್ದೇಶಕರ ಮಂಡಳಿ ಬಗ್ಗೆ, ಕರ್ತವ್ಯ ಜವಾಬ್ದಾರಿ, ಸಿಇಒ ಬಗ್ಗೆ, ಆ ಥರದ ಕೆಲವೊಂದೊಂದು ಅಂಶದಲ್ಲಿ ತರಬೇತಿಗಳನ್ನು ಮತ್ತು ಅಧ್ಯಯನವನ್ನು ಈ ಅಭ್ಯಾಸ ವರ್ಗದೊಳಗಡೆಗೆ ಅವರಿಗೆ ತಿಳಿ ಹೇಳ್ತೀವಿ. ಅವರು ಮುಂದಿನ ದಿವಸದೊಳಗಡೆಗೆ ಇಲ್ಲಿ ಬಂದಿರತಕ್ಕಂಥವರು ಸಂಪನ್ಮೂಲಕ ವ್ಯಕ್ತಿಗಳಾಗಿ ಅವರು ತಾಲೂಕು ಮಟ್ಟದೊಳಗಡೆಗೆ ಇದೇ ರೀತಿ ಅಭ್ಯಾಸ ವರ್ಗವನ್ನು ಮಾಡಿ, ಕ್ಲಸ್ಟರ್ ಮಟ್ಟದೊಳಗಡೆಗೆ ಮತ್ತು ಸಂಸ್ಥೆ ಒಳಗಡೆಗೂ ಈ ಥರದ ಮಾಹಿತಿಗಳನ್ನು ಹಂಚಿಬಿಟ್ಟು ಅಲ್ಲಿ ಸಂಸ್ಥೆಯ ಸಹಕಾರಿ ಸದಸ್ಯರನ್ನು ಒಂದು ನಿರ್ಮಾಣ ಮಾಡುವಂಥ ಕೆಲಸ ಮಾಡುತ್ತೆ. ಸಹಕಾರ ಒಕ್ಕೂಟ ಅಂದರೆ ಪ್ರತ್ಯೇಕವಾದ ಒಂದು ಒಕ್ಕೂಟ ಆಗಿರುತ್ತೆ. ಸಹಕಾರ ಭಾರತಿ ಒಂದು NGO ಇದ್ದಂಗೆ. ಸೊ ಈ ಒಂದು NGO ಕೆಲಸ ಏನೈತೆ ಅಂದರೆ ಇದಕ್ಕೆ ಯಾವುದೂ ಸಹಕಾರ ಕ್ಷೇತ್ರ ಅನ್ನೋದು ಇರೋದಿಲ್ಲ, ಎಲ್ಲ ಕ್ಷೇತ್ರದೊಳಗಡೆಗೂ ನಮಗೆ ಇದು ಇರ್ತಾರೆ. ಸೊ ಹಾಗಾಗಿ ಸಹಕಾರದ ಬಗ್ಗೆ ಯಾವುದೇ ಸಹಕಾರ ಕ್ಷೇತ್ರದಲ್ಲಿದ್ರೂ ಅವರು ನಮಗೆ ಮೆಂಬರ್ ಆಗ್ಬೋದು. ಆಮೇಲೆ ಪ್ರತಿ ವಿಷಯದೊಳಗಡೆಗೆ ನಮ್ಮ ಒಂದು ನಿಟ್ಟಿನಲ್ಲಿ ಅವರಿಗೆ ಸಹಕಾರದೊಳಗಡೆಗೆ ಏನಾರ ತೊಂದರೆಗಳಿದ್ದರೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಸರ್ಕಾರ ಮಟ್ಟದಲ್ಲಾಗಿರ್ಬೋದು ಅಥವಾ ಇಲ್ಲಿ ಯಾವುದೇ ಒಂದು ಆಂದೋಲನ ಮಟ್ಟಕ್ಕಾಗಿರ್ಬೋದು, ಯಾವುದೇ ಒಂದು ವಿಚಾರದೊಳಗಡೆಗೆ ಸಹಕಾರ ಭಾರತಿ ಮುಂದಾಳತ್ವವನ್ನು ವಹಿಸುತ್ತೆ. ಒಟ್ಟು ಸಹಕಾರ ಚಳುವಳಿಗೆ ಬಲಪಡಿಸುವಂಥ ಕೆಲಸ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ. ಪ್ರಭುದೇವ್ ಮಾಗನೂರು, ರಾಜ್ಯಾಧ್ಯಕ್ಷ. ಸಹಕಾರ ಭಾರತಿ ಪದಾಧಿಕಾರಿಗಳ ಪದಾಗ್ರಹಣ ಮತ್ತು ಅಭ್ಯಾಸ ವರ್ಗನ ಇಟ್ಕೊಂಡಿದ್ದೀವಿ. ಸಹಕಾರ ಭಾರತಿ ನಮ್ಮ ದೇಶದಲ್ಲಿ ಒಂದು NGO ಆಗಿ ಕೆಲಸ ಮಾಡುತ್ತೆ. ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿರಲಿ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಿಳಿಸ ಅಂತ ಕೆಲಸ ಮಾಡಿ ಅದನ್ನು ಸರಿ ಮಾಡೋ ಅಂಥ ಕೆಲಸಗಳು ಸಹಕಾರ ಭಾರತಿ ನಿರಂತರವಾಗಿ ಮಾಡ್ತಾ ಹೋಗ್ತದೆ. ರಾಜ್ಯದ ಮತ್ತು ರಾಷ್ಟ್ರದ ಯಾವುದೇ ಸಹಕಾರಿ ಕಾಯ್ದೆಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು
ಅವಾವದು ಸಹಕಾರಿಗಳಿಗೆ ಮಾರಕವಾಗಿದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿಬಿಟ್ಟು ಸಹಕಾರಿಗಳಿಗೆ ರಿಲೀಫ್ ಕೊಡುವಂತ ಕೆಲಸ ಕೂಡ ಸಹಕಾರ ಭರ್ತಿ ಮಾಡ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ 700 ಜಿಲ್ಲೆಗಳಿಗಿಂತ ಹೆಚ್ಚಿನ ಪ್ಲೇಸಲ್ಲಿ ಸಹಕಾರ ಭಾರತಿ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಭುದೇವ್ ಅವರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಕಾಮತ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಮರ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಅಭ್ಯಾಸ ವರ್ಗ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಇದೇ ರೀತಿ ಅಭ್ಯಾಸ ವರ್ಗಗಳು ಮಾಡಿ ಸಹಕಾರಿಗಳನ್ನ ಸದಸ್ಯರನ್ನ ಅವ್ರಿಗೆ ಜ್ಞಾನ ಕೊಡೋ ಅಂತ ಕೆಲಸ, ಸಹಕಾರಿ ಸಂಸ್ಥೆಗಳು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು, ಸದಸ್ಯರಿಗೆ ಏನೇನು ಮಾಹಿತಿ ಇರಬೇಕು, ಕಾನೂನು ಬಗ್ಗೆ ಅವ್ರಿಗೆ ತಿಳಿಯಳ ಅಂತ ಕೆಲಸ ನಿರಂತರವಾಗಿ ಸಹಕಾರ ಭಾರತಿ ಮಾಡ್ತಾ ಹೋಗ್ತದೆ. ವಿಶೇಷವಾಗಿ ಯುವಕರನ್ನ ಮಹಿಳೆಯರನ್ನ ಸಹಕಾರ ಕ್ಷೇತ್ರದಲ್ಲಿ ತರಾಂತ ಕೆಲಸಗಳು ನಿರಂತರವಾಗಿ ಸಹಕಾರ ಭಾರತಿ ಮಾಡ್ತಾ ಹೋಗ್ತದೆ. ಆ ರಾಷ್ಟ್ರೀಯ ಉಪಾಧ್ಯಕ್ಷ ಕೃಷ್ಣಾರೆಡ್ಡಿ, ಸಹಕಾರ ಭಾರತಿ. ಧನ್ಯವಾದ. ಈಗ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವಾಲಯ ಆದಮೇಲೆ ಸನ್ಮಾನ್ಯ ಅಮಿತ್ ಶಾ ಅವರು ಸುಮಾರು 3,000 ಕೋಟಿಯಷ್ಟು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಗೆ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿಕ್ಕೆ, ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರೈಮರಿ ಫ್ಯಾಕ್ಸ್ ಇಂದ ಅಪೆಕ್ಸ್ ವರ್ಗೂ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಲ್ಲ ಕಡೆ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಯುವಕರೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ವಯಸ್ಸಾಗಿರೋರು ಟೆಕ್ನಾಲಜಿಗೆ ಅಡಿಕ್ಟ್ ಆಗಕ್ಕೆ ಆಗೋದಿಲ್ಲ. ಹಂಗಾಗಿ ಯುವಕರಿಗೆ ತುಂಬಾ ಸ್ಕೋಪ್ ಇರುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ತ್ರಿಭುವನ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಯುವಕರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಏನು ಕೊಡಕ್ಕಾಗುತ್ತೆ. ಈಗ ನಮ್ಮದೇ ಆದಂತ ಡಿಗ್ರಿ, ನಮ್ಮದೇ ಆದಂತ MBA ಕೋರ್ಸ್ ಕೂಡ ದೇಶಾದ್ಯಂತ ಕೂಡ ಮಾಡೋಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಕೊಡುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಸಹಕಾರಿ ಕ್ಷೇತ್ರದಿಂದ